ನಾಡದೇವಿ ಚಾಮುಂಡೇಶ್ವರಿಯ ನೆಲೆಬೀಡು ಮೈಸೂರಿನಲ್ಲಿ ಈಗ ಕರಗ ಸಂಭ್ರಮ ಮನೆ ಮಾಡಿದೆ. ಶತಮಾನದ ಇತಿಹಾಸ ಹೊಂದಿರುವ ಈ ಕರಗ ಮಹೋತ್ಸವಕ್ಕೆ ಇದೀಗ 101ನೇ ವರ್ಷದ ಸಂಭ್ರಮ. ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಶ್ರೀ ರೇಣುಕಾದೇವಿ ಕರಗ ದೇಗುಲ ಟ್ರಸ್ಟ್ ವತಿಯಿಂದ ಈ ಕರಗ ಮಹೋತ್ಸವ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ. ಎಲ್ಲೆಡೆ ಒಂದು ಕರಗ ಉತ್ಸವ ನಡೆದ್ರೆ ಇಲ್ಲಿ ಮಾತ್ರ ಜೋಡಿ ಕರಗ. ಒಂದು ಚಾಮುಂಡೇಶ್ವರಿ ಅಮ್ಮನವರ ಕರಗ, ಮತ್ತೊಂದು ಶ್ರೀ ಮಾರಿಯಮ್ಮನವರ ಕರಗ. ಸುವಕ್ಷೋಜ ಕುಂಭಾಂ ಸುಧನ ಪೂರ್ಣ ಕುಂಭಾಂ ಪ್ರಸಾದಾವಲಂಬಂ ಪ್ರಪುಣ್ಯಾವಲಂಬಂ. 3 ದಿನಗಳು ನಡೆಯುತ್ತಿದ್ದ ಕರಗ ಇದೀಗ 6 ದಿನಗಳವರೆಗೆ ಮುಂದುವರೆದಿದೆ. ಮಡಿವಾಳರ ಮನೆಯಲ್ಲಿ ವಿಭೂತಿ ಪೂಜೆಯೊಂದಿಗೆ ಆರಂಭವಾಗುವ ಈ ಧಾರ್ಮಿಕ ಕಾರ್ಯ ದೇವರಿಗೆ ಬಲಿ, ಉಯ್ಯಾಲೆ ಸೇವೆ ಹಾಗೂ ಕರಗ ವಿಸರ್ಜನೆಯೊಂದಿಗೆ ಮುಕ್ತಾಯವಾಗುತ್ತೆ. ಮನದಲ್ಲಿ ಹರಿಸಿಕೊಂಡ ಕಾರ್ಯಗಳು ಆಗೇ ಆಗುತ್ತೆ ಅನ್ನೋ ನಂಬಿಕೆ ಈ ಕ್ಷೇತ್ರಕ್ಕಿದೆ. ಹಾಗಾಗಿ ಹರಿಸಿಕೊಂಡ ಯುವಕರು ವೀರಕುಮಾರರಂತೆ ಕರಗ ಹೊತ್ತರೆ, ಮನೆಯಲ್ಲಿ ಹರಿಸಿಕೊಂಡವರು ಕರಗ ದೇವರನ್ನ ಮನೆಯಲ್ಲಿ ಕೂರಿಸಿ ಉಡಿ ತುಂಬಿ ತಮ್ಮ ಶಕ್ತಾನುಸಾರ ದೇವಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಈ ಪದ್ಧತಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆ. ದೇವಿ ಕೃಪೆಗೆ ಪಾತ್ರರಾಗಿ ತಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಂಡವರು ಸಾವಿರಾರು ಮಂದಿ ಎಂದರೆ ತಪ್ಪೇ ಇಲ್ಲ. ಹಿಂದೆ ನಾಡಿನಲ್ಲಿ ಬರ, ಕ್ಷಾಮ ಉಂಟಾದಾಗ, ರೋಗ ರುಜಿನಗಳು ಹೆಚ್ಚಾದಾಗ ಶಕ್ತಿ ದೇವಿಯನ್ನ ಪ್ರಾರ್ಥಿಸಿದ್ರೆ ಕ್ಷಾಮ ದೂರವಾಗುತ್ತೆ ಅನ್ನೋ ಐತಿಹ್ಯದ ಹಿನ್ನೆಲೆ ಎಂದಿಗೂ ಕೂಡ ಅದೇ ಪದ್ಧತಿ ಇಟ್ಟಿಗೆಗೂಡಿನಲ್ಲಿ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಶ್ವೇತ ಕ್ಷೇತ್ರ ಶುಭಕರಿ ಕಾಳಿಕ ಪರಮೇಶ್ವರಿ ದಿವ್ಯ ಕೃಷ್ಣ ಶಿಲೆಯಲ್ಲಿ ಕೊನೆಯ ದಿನ ಮೆರವಣಿಗೆ ನೋಡಲು ಮಿನಿ ದಸರಾ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಕರಗದ ಮೆರವಣಿಗೆ ನಗರ ಪ್ರದಕ್ಷಿಣೆ ಹಾಕುತ್ತೆ. ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಪೂಜೆಯನ್ನ ಸ್ವೀಕರಿಸುತ್ತಾ ಮಾರನೇ ದಿನ ಬೆಳಗಿನ ಜಾವ ಬಂದು ದೇಗುಲವನ್ನ ತಲುಪುತ್ತೆ. ನಂತರ ಓಕುಳಿಯಾಟ ಹಾಗೂ ಬಲಿ ಸೇವೆಗಳು ಜರುಗುತ್ತೆ. ಇನ್ನ ವಿವಿಧ ಜಾನಪದ ಕಲಾ ತಂಡಗಳು, ಸಾಂಸ್ಕೃತಿಕ ನೃತ್ಯ, ಕಲೆ ಸೇರಿದಂತೆ ಇದೇ ರೀತಿಯ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ದೇವರ ಕರಗ ಮೆರವಣಿಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಕಂಗೊಳಿಸುತ್ತಾ ದಸರಾವನ್ನೇ ನೆನಪಿಸುತ್ತದೆ. ಹಾಗಿದ್ರೆ ನೀವು ಇನ್ನೂ ಕೂಡ ಮೈಸೂರು ಕರಗವನ್ನ ನೋಡಿಲ್ಲ ಅಂದ್ರೆ ತಪ್ಪದೆ ಇಟ್ಟಿಗೆಗೂಡಿಗೆ ಹೋಗಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಮಾರಿಯಮ್ಮನವರ ಕರಗ ಮಹೋತ್ಸವವನ್ನ ಕಣ್ತುಂಬಿಕೊಂಡು ದೇವಿ ಕೃಪೆಗೆ ಪಾತ್ರರಾಗಿರಿ.